ನೋಡೋಕೆ ಸೇಮ್ ಸೊ ಗೈಸ್ ನೋಡಿ, ನಾನಿವತ್ತು ಬಂದಿರೋದು ಪಕ್ಷಿಧಾಮಕ್ಕೆ. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲಾ ತರದ ಪ್ರಾಣಿಗಳು ನಿಮ್ಗೆ ಫೀಲ್ ಮಾಡಕ್ ಸಿಗುತ್ತೆ. ಅಂದ್ರೆ ನೀವು ಆರಾಮಾಗಿ ಎಲ್ಲಾದ್ರೂ ನೋಡಿರ್ತೀರಾ, ದೂರದಿಂದ ನೋಡಿರ್ತೀರಾ ಅಷ್ಟೇ. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಗೆ ಸೊ ಈ ತರ ನೋಡಿ ಫೀಲ್ ಮಾಡ್ಬೋದು. ಕೈಯಲ್ಲಿ ಕೂತ್ಕೊಳ್ತವೆ, ಆಮೇಲೆ ಕೈ ಮುಟ್ಟಿ ಫೀಲ್ ಮಾಡ್ಬೋದು. ಈ ತರ ಫೀಲ್ ಮಾಡೋದು ಒಂಥರ ಖುಷಿ ಅಲ್ವಾ? ಸೊ ಇನ್ನು ಯಾರೆಲ್ಲ ಇಲ್ಲಿಗೆ ವಿಸಿಟ್ ಮಾಡಿಲ್ಲ, ದಯವಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿ. ಇದು ಅಡ್ರೆಸ್ ಬಂದ್ಬಿಟ್ರು ಇವಾಗ ನಮ್ ಬ್ರೋ ಹೇಳ್ತಾರೆ. ಸೊ ಅಡ್ರೆಸ್ ಬಂದು ಪ್ರಾಣಿದ ಪೆಟ್ ಸ್ಯಾಂಚುರಿ, ಸೊ ಕನಕಪುರ ಮೇನ್ ರೋಡ್. ಸೊ ನೀವು ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ನಮ್ಮ ಅಡ್ರೆಸ್ ಖಂಡಿತ ಸಿಗುತ್ತೆ, ಬನ್ನಿ ವಿಸಿಟ್ ಮಾಡಿ. ಸೊ ಪಕ್ಷಿಗಳಿಗೆಲ್ಲ ಊಟನ ತಿನ್ಸ್ಬೋದು, ಪ್ರಾಣಿಗಳೆಲ್ಲ ನೀವು ಕೈಯಲ್ಲೆಲ್ಲ ಹಿಡ್ಕೋಬಹುದು, ಸೊ ಎಂಜಾಯ್ ಮಾಡ್ಬೋದು. ಬನ್ನಿ. ವಿಡಿಯೋ ನೋಡ್ತಾ ಇರೋದೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ದಯವಿಟ್ಟು ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಿಮ್ಗೋಸ್ಕರ ನಾನು ಇಲ್ಲಿ ಮಟ್ಟ ಬಂದಿದ್ದೀನಿ. ಏನಕ್ಕಪ್ಪ ಅಂದ್ರೆ ನಿಮ್ಗೆಲ್ರಿಗೂ ತೋರಿಸ್ಬೇಕು ಪ್ರಾಣಿ ಪಕ್ಷಿಗಳನ್ನ ಯಾವ ತರ ಫೀಲ್ ಮಾಡ್ಬೋದು, ಕೈಯಲ್ಲೆಲ್ಲ ಯಾವ ತರ ಇಟ್ಕೊಂಡು ಊಟ ತಿನ್ನಿಸ್ಬೋದು ಅಂತ ನಾನು ನಿಮ್ಮ ಹತ್ರ ನಿಮ್ಗೆ ತೋರ್ಸಕ್ ಬಂದಿದ್ದೀನಿ. ಅದಕ್ಕೋಸ್ಕರ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಉಸಿರು ಒಳ್ಳೆ ತರಾನೇ ಇದೆ. ಆಮೇಲೆ ಮಮ್ಮಿ ಬರ್ತಾ ಇದ್ದಾರೆ, ಹಿಡ್ಕೊಳ್ಳಿ ಗೈಸ್. ನೀವು ನೋಡ್ತಿರ್ಬೋದು ಸೇಮ್ ಓತಿಕೇತ ತರ ಇದೆ, ಬಟ್ ಓತಿಕೇತ ಅಲ್ಲ, ಇದು ಇಗ್ವಾನ ಅಂತ. ಸೊ ಇಂಗ್ಲಿಷ್ ಅಲ್ಲಿ ಇಗ್ವಾನ ಅಂತ ಕರೀತಾರೆ. ನೋಡೋಕೆ ಸೇಮ್ ಓತಿಕೇತ. ಅದಕ್ಕೆ ಫೋಟೋ ಬೇಡವಂತೆ ಗೈಸ್. ಗಾಯ್ಸ್ ಅದಕ್ಕೆ ವಿಡಿಯೋ ಮಾಡೋದು ಇಷ್ಟ ಇಲ್ಲ ಅಂತ ಕಣ್ಣು ಮುಚ್ಕೊಂಡಿದೆ. ನೋಡಿ ಈ ಕಡೆ ಗಾಡಿ ಕಡೆ ತಿರುಗಿದೆ, ಅದು ಕಂಬದ ಕಡೆ ತಿರುಗಿದೆ. ಅಲ್ಲೋಡು ಅಂತಂದ್ರೆ ಅಲ್ಲೋಡು, ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ವಿಡಿಯೋ ಮೇಲೆ, ಅದಕ್ಕೋಸ್ಕರ ಆ ಕಡೆ ಮರಕ್ಕೆ ತಿರ್ಕೊಂಡಿದೆ. ಬ್ರೋ ಏನಂತಾರೆ ಇದಕ್ಕೆ? ಈಮು ಅಂತ ಕರೀತಾರೆ. ಈಮು ಅಂತೆ ನೋಡಿ, ಚೆನ್ನಾಗಿದೆ ಬಾಬಾ. ಇದಕ್ಕೆ ವಿಡಿಯೋ ಇಷ್ಟ. ಇದು ಕಿವಿ ಇಲ್ಲಿದೆ, ಅಲ್ಲಿ ಸೂರ್ಯಕಾಂತಿ ತಿಂತ ಇದೆ ಗೈಸ್ ನೋಡಿ. ವಾವ್ ಸಖತ್ತಾಗಿದೆ ಅಲ್ವಾ? ಏನು ಒಂಥರ ಕಿವಿ ಕಡಿತಾ ಇದೆ ನಿಮ್ಗೆ. ನೋಡಿ ಗೈಸ್, ಬರ್ಡ್ಸ್ ಎಲ್ಲ ಎಷ್ಟೊಂದು ಅಂದ್ರೆ ಹತ್ರದಲ್ಲಿ ಹೆಂಗ್ ಬರುತ್ತೆ ನೋಡಿ. ನಾವ್ ಹಿಡ್ಕೊಳಕ್ ಹೋದ್ರು ಕೂಡ ಸಿಗಲ್ಲ, ಬಟ್ ಇಲ್ಲಿ ನೋಡಿದ್ರೆ ನಮ್ಮ ಹತ್ರ ನಮ್ಮ ಮೈ ಮೇಲೆಲ್ಲ ಬರ್ತಾ ಇದೆ. ಒಂಥರ ಸಕ್ಕತ್ ಫೀಲ್ ಮಾಡ್ಬೋದು. ವಾವ್. ಇವಾಗ ಏನ್ ತಿಂತಾ ಇದೆ ಗಾಯ್ಸ್ ಗೊತ್ತಾ? ಸೂರ್ಯಕಾಂತಿ, ಐ ಮೀನ್ ಸೂರ್ಯಪಾನ ತಿಂತೈತೆ, ಸೂರ್ಯಕಾಂತಿ ಬೀಜ ತಿಂತೈತೆ ನೋಡಿ. ಕೆಳಗಡೆ ಕತ್ತೈತೆ ನೋಡಿ. ಕುದುರೆ ಹುಲ್ ತಿನ್ಸೋಣ ಬನ್ನಿ ಗಾಯ್ಸ್. ಬನ್ನಿ ಆ ಕಡೆ ಚಿಕ್ಕ ಕುದುರೆಗೆ ತಿನ್ಸೋಣ. ಸೊ ನೋಡಿ ಎಷ್ಟು ಚಿಕ್ಕ ಇದು ಚಿಕ್ಕ ಕುದುರೆ, ಅದು ದೊಡ್ಡ ಕುದುರೆ. ಅದು ಏನಪ್ಪಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋದು, ಅಂದ್ರೆ ರೇಸ್ ಎಲ್ಲ ಆಡ್ ಬಂದಿರೋ ಕುದುರೆ. ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಕಡೆ ಬಂದಿದೆ. ಗಬ್ಬರ್ ಬರ್ತಾ ಇದೆ, ಗಬ್ಬರ್ ಸಿಂಗ್ ತಿನ್ಸೋಣ ಬನ್ನಿ. ಕೋಣಿ ಬೆಟ್ಟಗುಟ್ಟುಗಳನ್ನ ತುಂಬಾ ಚೆನ್ನಾಗಿ ಇವರು ಕ್ಲೈಮ್ ಮಾಡ್ತಾರೆ, ಅಂದ್ರೆ ಹತ್ತುತ್ತಾರೆ. ಓಕೆ ಓಕೆ. ಅಂದ್ರೆ ಬೆಟ್ಟಗುಟ್ಟುಗಳನ್ನೆಲ್ಲ ಹತ್ತುವಂತದ್ದು ಇವರು. ಇವರು ರೇಸ್ ಅಲ್ಲಿ ಚೆನ್ನಾಗಿ ಓಡ್ತಾರೆ. ರೇಸ್ ಅಲ್ಲಿ ಚೆನ್ನಾಗಿ ಗುಡ್ ರನ್ನರ್ ಅವ್ರು ಗುಡ್ ಕ್ಲೈಂಬರ್. ಯಾರು ಮುಟ್ಬೇಕು, ಅದು ಇನ್ನೂ ಅಷ್ಟೊಂದು ಫ್ರೆಂಡ್.
ನೀವು ಬೇರೆ ಕಡೆ ಎಲ್ಲಾದ್ರೂ ಹೋದಾಗ ಈ ತರ ರೆಡ್ ಬೆಲ್ಟ್ ಹಾಕಿರೋಂಥ ಪ್ರಾಣಿಗಳನ್ನ ಮುಟ್ಬೇಡಿ, ಯಾಕಂದ್ರೆ ನಮ್ಮ ಜೊತೆ ಇನ್ನೂ ಫ್ರೆಂಡ್ಲಿ ಆಗಿಲ್ಲ, ರೆಡ್ ಬೆಲ್ಟ್ ಹಾಕಿರ್ತಾರೆ. ನೀವು ನೋಡ್ಬೋದು ಮುಂದೆ ಅದು ತುಂಬಾ ದೊಡ್ಡದಿದೆ. ಹೌದು. ಇವರೆಲ್ಲ ಒಂದು 35ರಿಂದ 40 ವರ್ಷ ಅಷ್ಟೇ ಬದುಕೋದು. ಈ ಟಾರ್ಟೋಸ್ ಅಂತ ಹೇಳ್ತಾರಲ್ಲ ಅವರೆಲ್ಲ ಸುಮಾರು ಒಂದು 80ರಿಂದ 150 ವರ್ಷದ ಗಂಟ ಬದುಕ್ತಾರೆ. ಇಟ್ಕೋಬಹುದಲ್ವಾ ಇಲ್ಲಿ? ಈ ತರ ನಾನು ಬೇಕಾದ್ರೆ ಹಿಂಗ್ ಇಟ್ಕೊಳ್ತೀನಿ. ಸೊ ನೀವು ಜಸ್ಟ್ ಇದ್ರ ಮೇಲೆ ಈ ತರ ಕೆಳಗಡೆ ಈ ತರ ಕೈ ಹಾಕ್ತೀರ. ಒಂದ್ ನಿಮಿಷ, ಅದು ನಾನು ಇಟ್ಕೊಳಕ್ಕೆ ಮೂವ್ಮೆಂಟ್ ಮಾಡ್ತೇನೆ, ಅಷ್ಟೇ ಇಟ್ಕೊಳ್ಳಿ ಸಾಕು. ಮೇಲೆ ಇಟ್ಕೊಳ್ಳಿ, ನನ್ನ ಕೈಗೆ ಸಪೋರ್ಟ್ ಇರುತ್ತೆ ಕೆಳಗಡೆ. ಇವರು ಏನಾದ್ರು ಮರಿ ಹಾಕಿದಾಗ ಇವರು ದೇಹದಲ್ಲೆಲ್ಲ ತುಂಬಾ ಕೂದಲು ಇರುತ್ತೆ, ಮತ್ತೆ ಕಣ್ಣೆಲ್ಲ ಓಪನ್ ಇರುತ್ತೆ, ಅರ್ಧ ಗಂಟೆಯಲ್ಲಿ ಓಡಾಡ್ತಾರೆ. ಸೊ ಒನ್ ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಕರೀತಾರೆ. ಬಿಯರ್ಡೆಡ್ ಡ್ರ್ಯಾಗನ್, ಗಡ್ಡದ ಹಲೆ. ಅಂದ್ರೆ ಇದೆಲ್ಲ ದೊಡ್ಡದಾಗುತ್ತೆ, ಅದು ಬೇಕಾದಾಗ ದೊಡ್ಡದಾಗಿ ಮಾಡ್ಕೊಳ್ತಾರೆ. ಅಂದ್ರೆ ಅದು ಮುಳ್ ತರ ಇದೆ ಅಲ್ವಾ ಬ್ರೋ? ಈಗ ನೀವು ಅಲ್ಲಿ ಇಗ್ವಾನಾಗ ನೋಡಿದ್ರಲ್ಲ, ಇಗ್ವಾನಾಗೆ ಮೇಲೆ ಒಂದು ಫೇಕ್ ಒಂದು ಮುಳ್ಳು ನೋಡಿದ್ರಿ, ಇವ್ರಿಗೆ ಗಡ್ಡದ ಕೆಳಗಡೆ, ಆಮೇಲೆ ಇಲ್ಲಿ ಸೈಡ್ ಅಲ್ಲಿ ಇದೆ. ಇದು ಪಿಗ್ಮಿ ಗೋರ್ಸ್ ಅಂತ. ಸೊ ಇದು ಚಿಕ್ಕದಾಗೆ ಇರೋದು, ಹೈಟ್ ಬೆಳೆಯಲ್ಲ. ನಮ್ಮ ಹಳ್ಳಿ ಸೈಡ್ ಕಾಣಿಸ್ತಿರ್ಬೋದು ನಿಮ್ಗೆ. ಇಲ್ಲಿ ಬಂದಿರೋದಲ್ಲ ಇವ್ಯಾವು ನಮ್ಮ ಸೈಡು ಅಲ್ಲ, ಆಫ್ರಿಕಾದಿದ್ದು. ಸೊ ನಮ್ಮ ಇಂಡಿಯನ್ದು ಅಲ್ಲಿದೆ, ಅಂಬೋ ಅಂತ ಅಲ್ಲಿ ಮಾಡ್ಕೊಂಡಿದೆ. ಸೊ ಇವೆಲ್ಲ ಆಫ್ರಿಕಾದು, ನಿಮ್ಗೆ ಕಾಣಿಸ್ತಿರ್ಬೋದು. ಇಷ್ಟಿಷ್ಟೇ ಇದೆ. ಆಮೇಲೆ ಏನಂತಾರೆ, ಈ ಗಡ್ಡಗಳೆಲ್ಲ ಬಂದಿದೆ. ಆಮೇಲೆ ಇದು ಬೆಟ್ಟಗಳನ್ನ ಈಸಿಯಾಗಿ ಹತ್ತುತ್ತೆ, ಇದು ಬೆಟ್ಟಗಳನ್ನ ಈಸಿಯಾಗಿ ಹತ್ತುತ್ತೆ. ಗಡ್ಡ ಬಂದಿದೆ ಗೈಸ್. ಪೆಪ್ಪರ್, ಸಾಲ್ಟ್ ಅಂತ, ಪೆಪ್ಪರ್ ಅಂಡ್ ಸಾಲ್ಟ್ ಅಂತ ನೋಡಿ, ಅಲ್ಲಿದೆ ಸಾಲ್ಟ್ ಆ ಕಡೆ. ಓಕೆ, ಇವರು ಒಂದು 15ರಿಂದ 20 ವರ್ಷದ ಗಂಟ ಜೀವಿತಾವಧಿ ಲೈಫ್ ಸ್ಪ್ಯಾನ್ ಇದೆ. ಅಂದ್ರೆ ಈ ಎಲೆ, ಸೊಪ್ಪು, ಹಣ್ಣು, ತರಕಾರಿ ಅದನ್ನೇ ಇವರು ಹೆಚ್ಚಾಗಿ ಸಸ್ಯಾಹಾರಿ. ಈ ತರ ಮುಟ್ಬೋದು ನೀವು ನಿಧಾನವಾಗಿ, ನೀವು ತಗೋಬೋದಲ್ವಾ? ನಮ್ಮ ಹಳ್ಳಿಗಳಲ್ಲಿ ನೀವು ನೋಡಿರ್ಬೋದು, ಶಂಕು ಹುಳ ಅಂತ ಹೇಳ್ತೀವಿ. ಸೊ ಶಂಕು ಹುಳ ಇದು. ಸೊ ಫೀಲ್ ಮಾಡ್ಬೋದು, ಒಳಗಡೆ ಹುಳ ಇದೆ ಈ ತರ. ಓಕೆ, ಸೊ ನೋಡಿ ಒಳಗಡೆ ಹುಳ ಇದೆ. ನಾವು ಅವಾಗೆಲ್ಲ ಕೈಯಲ್ಲೆಲ್ಲ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ಮೆಲ್ಲಕ್ಕೆ ಹೋಗೋದು ಒಂಥರ. ಸೊ ನೋಡಿ ಇನ್ನು ಬೆಳೀತಾ ಇರುತ್ತೆ ಅಂತೆ, ಅಂದ್ರೆ ತೆಂಗಿನಕಾಯಿ ಅಷ್ಟು ದಪ್ಪ ಆಗುತ್ತಂತೆ ಇದು. ಸೊ ಒಂದ್ಸಲ ಬರೋ. ಸೊ ಓಕೆ ನೋಡಿ, ಶಂಕು ಹುಳ. ಇದು ಕಾಡಲ್ಲೇ ಇರೋದಾ ಇದು? ಪೆಟ್ ಅನಿಮಲ್, ಯುರೋಪ್ ದೇಶದ್ದು. ಓಕೆ. ಸೊ ನಮ್ಮ ಹಳ್ಳಿಗಳ ಸೈಡಲ್ಲಿ ನೋಡಿದ್ರೆ ನಿಮ್ಗೆ ಈ ತರ ಮೊಲ ಸಿಗಲ್ಲ. ಅಂದ್ರೆ ಪುರ ವೈಟ್ ಅಂಡ್ ಬ್ಲಾಕ್ ಆ ತರ ಇರುತ್ತೆ, ಇಲ್ಲಾಂದ್ರೆ ಬ್ರೌನ್ ಅಲ್ಲಿ ಇರುತ್ತೆ ನಿಮ್ಗೆ. ಮತ್ತೆ ಬ್ಲಾಕ್ ಬಂದು ರಾಬಿಟ್ ಅಲ್ಲಿ ಬರ್ತದೆ. ಕಾಡು ಮೊಲ ಈ ಬ್ರೌನ್ ಕಲರ್ ಒಂದೇ ಕಲರ್ ಆಗಿರುತ್ತೆ, ಈ ಮರದ ಕಲರ್ ಇರುತ್ತೆ. ಇವರು ಬ್ಲಾಕ್ ಕಲರ್, ವೈಟ್ ಕಲರ್, ಈ ತರ ಮಿಕ್ಸ್ ಕಲರ್ ಆಗಿ ಬರ್ತಾರೆ. ಓಕೆ ಓಕೆ. ಸೊ ನಮ್ಮ ಹಳ್ಳಿಗಳಿಗೆಲ್ಲ ಬೇಟೆ ಎಲ್ಲ ಮಾಡ್ಬಿಟ್ಟು ತಿನ್ಬಿಡ್ತಾರೆ. ನಾವು ಇವಾಗ ಮುಟ್ಬಿಟ್ಟು ಫೀಲ್ ಮಾಡೋಣ, ನಾವು ತಿನ್ನಲ್ಲ. ಸೊ ಗೈಸ್ ನೋಡಿದ್ರಲ್ವಾ ಎಂತೆಂತ ಪ್ರಾಣಿ ಪಕ್ಷಿಗಳಿದ್ವು. ಸೊ ಯಾವ್ಯಾವ ತರ ನೀವು ನಾನು ಯಾವ ತರ ಫೀಲ್ ಮಾಡಿದೆ, ನೀವು ಫೀಲ್ ಮಾಡ್ಬೇಕಾ? ಸೊ ದಯವಿಟ್ಟು, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಸೊ ನೀವು ಬಂದು ಇಲ್ಲಿ ಪ್ರಾಣಿ ಪಕ್ಷಿಗಳು ಯಾವಾಗ್ಲೂ ನೀವೇನಪ್ಪಾ ಅಂದ್ರೆ ಅದೇ ಮನೆ, ಅದೇ ವರ್ಕು, ಅದೇ ಮನೆ, ಅದೇ ವರ್ಕ್, ತುಂಬಾ ಅದ್ರಲ್ಲೇ ಇರ್ತೀರಾ. ಸೊ ಏನಪ್ಪಾ ಅಂದ್ರೆ ಈ ಕಡೆ ಬಂದು ಈ ತರ ನೀವು ಒಂದ್ ಸ್ವಲ್ಪ ಫೀಲ್ ಮಾಡಿ, ಈ ತರ ಇವ್ರ ಜೊತೆ ಬೆರೀರಿ, ನಿಮ್ಗೂ ಒಂದ್ ಒಳ್ಳೆ ಫೀಲ್ ಕೊಡುತ್ತೆ. ನನ್ಗಂತೂ ಸಖತ್ ಇಂಟ್ರೆಸ್ಟ್ ಆಯ್ತು, ಸಖತ್ ಖುಷಿ ಆಯ್ತು. ಸೊ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅದು ಎಷ್ಟು ನೀಟಾಗಿ ಕೂತಿದೆ, ಆಮೇಲೆ ಕೈ ಮೇಲೆ ತಗೊಂಡಿರ್ತೀನಿ. ಮ್ಯಾಮ್ ನೀವು ನೆಕ್ಸ್ಟ್